ಎಲ್ಲ ಆತ್ಮೀಯರೇ, ಸಂಬಂಧಗಳು ತುಂಬ ದೊಡ್ಡದು. ಆ ಸಂಬಂಧಗಳು ಉಳಿಸ್ಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರ ಪಾತ್ರ ತುಂಬ ಪ್ರಮುಖವಾದಾಗಿರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರು ಈ ಎರಡೂ ಪಕ್ಷಕಾರರು ಅಂದರೆ ಗಂಡ ಹೆಂಡತಿಬ್ಬರ ಮಧ್ಯ ಏನು ಭಿನ್ನಾಭಿಪ್ರಾಯ ತಳೆದವರಿದೆ, ಆ ಭಿನ್ನಾಭಿಪ್ರಾಯನ ಯಾವ ರೀತಿ ಸರಿ ಮಾಡ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರೇನು ಮಾಡ್ತಾರೆ, ಎರಡೂ ಕಡೆಯ ಪಕ್ಷಕಾರರಲ್ಲಿ ಇರುವಂತಹ ವೀಕ್ನೆಸ್ ಏನೋ ಅಂತ ತಿಳ್ಕೊಳ್ತಾರೆ. ಮತ್ತು ಯಾವ ಕಾರಣಕ್ಕೋಸ್ಕರ, ಯಾವ ಕ್ಷುಲ್ಲಕ ಕಾರಣಕ್ಕಾಗಿ ಈ ರೀತಿ ಆಗ್ತದೆ ಅಂತ ತಿಳ್ಕೊಂಡು ಅವರ ಮನಸ್ಸನ್ನು ಅರಿತು ಅವ್ರೇನು ಮಾಡ್ತಾರೆ, ಇತ್ತೀಚೆಗೆ ಫಸ್ಟ್ ಲೋಕಾದಾಲತ್ 9 ದಂಪತಿಗಳನ್ನು ಒಂದು ಮಾಡಿದ್ದಾರೆ. ಅವರ ದಾಂಪತ್ಯ ಜೀವನ ಸುಗಮ ನಡೆಯುವ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಸಹ 5 ದಂಪತಿಗಳನ್ನು ಒಂದು ಮಾಡಿದಂಥ ಒಂದು ಪುಣ್ಯ ಅವ್ರಿಗೆ ಸೇರಿದ್ದು. ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. ಅವರು ಯಾಕಂದರೆ ಇತ್ತೀಚಿನ ತಾವು ನೋಡ್ತಾ ಇದ್ರಿ, ಈ ಸಮಾಜದಲ್ಲಿ ಸಾಮಾಜಿಕ ಮೌಲ್ಯಗಳು ತುಂಬ ಕಡಿಮೆ ಆಗ್ತಾ ಇದೆ. ಆ ಮೌಲ್ಯಗಳ ಕಡೆ ಉನ್ನತ ಶಿಕ್ಷಣ ಪಡೆದಿರ್ತಾರೆ, ಆದರೆ ಗಂಡ ಹೆಂಡ್ತಿನೇ ಸರಿಯಾಗಿ ಬದುಕಲ್ಲ, ಅಂತಹ ಒಂದು ಸ್ಥಿತಿ ಇರ್ತಾರೆ. ತಂದೆ ತಾಯಿಗಳು ನೋಡಲ್ಲ, ಈ ಮಟ್ಟಕ್ಕೆ ಇಳಿದಿರ್ತಾರೆ. ಅವು ಯಾವ್ತಕ್ಕಂಥ ಸಣ್ಣ ಪುಟ್ಟ ಕಾರಣಗಳು, ಎಷ್ಟು ಕ್ಷುಲ್ಲಕವಾದ ಕಾರಣಗಳು ಅಂದರೆ ಅಂಥ ಕ್ಷುಲ್ಲಕ ಕಾರಣಕ್ಕೋಸ್ಕರ ಇವರು ಡೈವರ್ಸ್ ಮಟ್ಟಕ್ಕೆ ಹೋಗ್ತಾರೆ. ಮಕ್ಕಳು ಸಹ ಅನಾಥರಾಗಿರ್ತಾರೆ. ಅಲ್ಲಿ ಒಂದು ಗಾದೆ ಇದೆ, ಎಂದು ತಂದೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತ. ಆ ನಿಟ್ಟಿನಲ್ಲಿ ಆ ಮಕ್ಕಳ ಒಂದು ಎಜುಕೇಷನ್ ಇರ್ಬೋದು, ಮಕ್ಕಳ ಭವಿಷ್ಯ, ಒಂದು ಉಜ್ವಲ ಭವಿಷ್ಯ ಸಹ ಹಾಳಾಗುವಂಥ ಸ್ಥಿತಿಗೆ ಬಂದಿರ್ತದೆ. ಈ ನಿಟ್ಟಿನಲ್ಲಿ ಅದನ್ನೆಲ್ಲ ಅರ್ಥಂತಹ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರುಗಳು ಈ ಕೌಟುಂಬಿಕ ನ್ಯಾಯಾಲಯದ ಪ್ರಕರಣಗಳನ್ನು ವಿಲೇವಾರಿ ಮಾಡಲು ತುಂಬ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಅಸೋಸಿಯೇಷನ್ ಇತಿಹಾಸದಲ್ಲಿ ಹೇಳ್ಬೋದು, 9 ಜೋಡಿಗಳನ್ನು ಒಂದು ಅದಾಲತ್ತಲ್ಲಿ ಒಂದು ಮಾಡಿರೋ ಒಂದು ಪ್ರಕರಣ ಅಂದರೆ ಲಾಸ್ಟ್ ಟೈಮ್ ನನ್ನ ಅಧ್ಯಕ್ಷತೆಯಲ್ಲಿ ನಡೆದಂಥ, ಆವಾಗ ನಾನು ಅಧ್ಯಕ್ಷರಾಗಿದ್ದೆ. ಸಾಹೇಬರು ಹಾಗೇನು ಮಾಡಿದ್ರು, 9 ಜೋಡಿಗಳು ಒಂದು ಮಾಡಿದರು. ಮತ್ತೆ ಮಾನ್ಯ ದಿವಸ ಇನ್ನೊಂದು ಜೋಡಿ ಒಂದು ಮಾಡಿದರು. ಒಟ್ಟು 10 ಜೋಡಿ ಮಾಡಿದರು. ಹೀಗೆ 5 ಜೋಡಿ ಮಾಡಿದರು. ಈ ನಿಟ್ಟಿನಲ್ಲಿ ಮೊದಲನೇದಾಗಿ ನ್ಯಾಯಾಧೀಶರು ಏನಾಗಿರ್ಬೇಕಂದ್ರೆ ಅವರ ಒಂದು ಸಮಸ್ಯೆಗಳು ಅರಿಬೇಕು. ಅರಿತು ಯಾವ ರೀತಿ ಅವ್ರ ಮೇಲೆ ಒತ್ತಡ ಹಾಕಿ ಆಗ್ಬೋದು, ಅಥವಾ ಅವರ ಸಂಬಂಧಗಳು ಒಂದು ಮಾಡುವಲ್ಲಿ ಇನ್ನೊಂದು ಏನಾಗಿರುತ್ತೆ, ತಾವು ನೋಡಿರ್ತೀರಿ, ಹೆಚ್ಚಾಗಿ ಮಕ್ಕಳು ತಂದೆ ತಾಯಿಗಳನ್ನ ಹಾಳು ಮಾಡ್ತಾ ಇರ್ತಾರೆ. ಇಲ್ಲ ಮಗಳನ್ನಾದರೂ ಇದು ಎತ್ಕೊಡೋದು ಅಥವಾ ಮಗನ ಎತ್ಕೊಡೋದು, ಏನೋ ಒಂದು ಇವರು ಸಹ ಒಂದು ಕಾರಣ ಆಗ್ತಾರೆ. ಆ ರೀತಿ ಕಾರಣಗಳ ಅರ್ಥ ತಂದೆ ತಾಯಿಗಳನ್ನ ತಪ್ಪು ಮಾಡಿ ಇದಕ್ಕೆ ಒಂದಾಗಿ ಬಿಡ್ತಾ ಇಲ್ಲ ಅಂದರೆ ಸಾಹೇಬರು ಅವ್ರನ್ನ ಕರೆಸ್ತಾರೆ. ಕರೆಸ್ಬಿಟ್ಟು ಅವ್ರ ಮುಖಾಂತರ ನೋಡ್ರಿ, ಅವರ ಉಜ್ವಲ ಭವಿಷ್ಯಕ್ಕೆ ನೀವು ಹಾಳು ಮಾಡೋಕ್ಕೆ ಹೋಗಬೇಡಿ, ಅವರ ಭವಿಷ್ಯ ಉಜ್ವಲ ಆಗಿರಬೇಕು, ಅವರ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ. ಅವ್ರ ಮನಸ್ಸನ್ನು ಅರಿತು ಅವ್ರ ಮನಸ್ಸನ್ನು ತಿದ್ದಿ, ಎಲ್ಲರನ್ನು ತಿದ್ದಿ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಈ ರೀತಿಯಾಗಿ ಎಲ್ಲ ಕೌಟುಂಬಿಕ ನ್ಯಾಯಾಲಯಗಳು ಈ ರೀತಿ ಕೆಲಸ ಮಾಡಿ ನಮ್ಮ ದೇಶದಲ್ಲಿ ಈ ಸಮಾಜದಲ್ಲಿರುವಂತಹ ಈ ಗಂಡ ಹೆಂಡತಿ ಮಧ್ಯೆ ಬಾಂಧವ್ಯ ಮತ್ತು ಸಾಮಾಜಿಕ ಮೌಲ್ಯವನ್ನು ವೃದ್ಧಿಸಬೇಕು. ಈ ನಿಟ್ಟಿನಲ್ಲಿ ನಮ್ಮ ಪತ್ರಕರ್ತರ ಮಿತ್ರರು ಸಹ ಈ ಬಗ್ಗೆ ಅರಿವನ್ನು ಮೂಡಿಸಿ ಜನ ಇನ್ನು ಮುಂದೆ ಅವರ ಒಂದು ಉಜ್ವಲ ಭವಿಷ್ಯವನ್ನು ಹಾಳು ಮಾಡದೆ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರ ಮಧ್ಯಂತ ಇದ್ದಂಥ ವೈಷಮ್ಯನೆಲ್ಲನ್ನು ಅವರು ಕಳೆದುಕೊಂಡು ಒಂದು ಉತ್ತಮ ಜೀವನವನ್ನು ನಡೆಸುವಲ್ಲಿ ತಾವು ಸಹ ಪ್ರಮುಖ ಪಾತ್ರ ವಹಿಸಬೇಕಂತ ತಮ್ಮಲ್ಲಿ ಸಹ ಮನವಿ ಮಾಡ್ಕೊಳ್ತೀನಿ.